ನಮಸ್ಕಾರ ಸ್ನೇಹಿತರೆ, ನನಗೆ ಫೇಸ್ಬುಕ್ಕಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ನೀವು ಒಂದು ಸಿದ್ಧಾಂತನ ಪ್ರತಿಪಾದನೆ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಸಿದ್ಧಾಂತ ಎಲ್ಲಾದರೂ ಹೇಳಿದೆಯಾ ಇನ್ಸೆನ್ಸಿಟಿವ್ ಆಗಿ ವರ್ತನೆ ಮಾಡಬೇಕು ಅಂತ? ತಪ್ಪನ್ನ ತಪ್ಪು ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ಯಾಕೆ ಖಂಡನೆ ಮಾಡ್ತಾ ಇಲ್ಲ? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ನೀವು ಹೋರಾಟ ಮಾಡೋದು ಬೇಡಿ, ಬೇರೆಯವರು ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ಒಂದು ನೈತಿಕ ಬೆಂಬಲ ಕೂಡ ನೀವು ಯಾಕೆ ಕೊಡಲ್ಲ? ಇದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಅಂತ ಕೇಳ್ತಾರೆ. ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದು 20 ವರ್ಷಕ್ಕೆ ಮುಂಚೆ ನಾವೊಂದು ಬಾಡಿಗೆ ಮನೆಯಲ್ಲಿದ್ವಿ. 5 ವರ್ಷ ಯಾವುದೂ ಸಮಸ್ಯೆ ಇರಲಿಲ್ಲ, ಗ್ರೌಂಡ್ ಫ್ಲೋರಲ್ಲಿತ್ತು ಮನೆ. ಸ್ವಲ್ಪ 5 ವರ್ಷ ಆದಮೇಲೆ 6ನೇ ವರ್ಷಕ್ಕೆ ಇಲಿಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು 2-3 ಇಲಿ ಬಂತು ಫಸ್ಟ್ ಟೈಮು. ನಾವು ಅದನ್ನು ಓಡಿಸಿದ್ವಿ. 2ನೇ ಸರಿ ಬಂತು, 3ನೇ ಸರಿ ಬಂತು, 4ನೇ ಸರಿ ಬಂತು. 5 ಸರಿ ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡಿದ್ವಿ, ಯಾಕೆ 5 ವರ್ಷ ಇಲ್ಲದೆ ಇದ್ದಿದ್ದ ಪ್ರಾಬ್ಲಮ್ಮು ಇವಾಗ ಯಾಕೆ ಬರ್ತಾ ಇದೆ ಅಂತ. ನಮ್ಮಪ್ಪ ಏನು ಮಾಡಿದ್ರು, ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಅಂದ್ಬಿಟ್ಟು ಹುಡ್ಕೊಂಡು ಹೋದ್ರು. ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇತ್ತು. 5 ವರ್ಷ ಅಲ್ಲಿ ಯಾರೊಬ್ರು ಟೆಂಟ್ ಹಾಕ್ಕೊಂಡಿದ್ರು, ಅವಾಗ ಯಾವುದೂ ಸಮಸ್ಯೆ ಇರಲಿಲ್ಲ. ಇತ್ತೀಚೆಗೆ ಖಾಲಿ ಮಾಡ್ಕೊಂಡು ಹೋಗಿದ್ರು ರೀಸೆಂಟಾಗಿ. ಆ ಖಾಲಿ ಮಾಡ್ಕೊಂಡಿದ್ದ ಸೈಟು ಜನನ ಡಂಪ್ ಯಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನು. ಸೊ ಅಲ್ಲಿ ತಗೊಂಬಂದು ಕಸ ಸುರಿತಾ ಇದ್ರು. ಆ ಕಸದಿಂದ ಅಲ್ಲಿ ಇಲಿಗಳು ಬಂದು ಸೇರಿಕೊಂಡು ಅಲ್ಲಿಂದ ಪಕ್ಕದ ಮನೆಗಳೆಲ್ಲ ಬರೋದಕ್ಕೆ ಶುರುವಾಯಿತು. ಸೊ ನಾವೇನು ಮಾಡಿದ್ವಿ, ನಾವು ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು BBMP ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೋಡಿ ಸರ್ ಇಲ್ಲಿ ಡಂಪ್ ಯಾರ್ಡ್ ಮಾಡಿಬಿಟ್ಟಿದ್ದಾರೆ ಜನ, ದಯವಿಟ್ಟು ಇದನ್ನು ಕ್ಲೀನ್ ಮಾಡಿ, ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ. ಸೊ ಅವಾಗ ಕ್ಲೀನ್ ಮಾಡಿಸಿದ್ರು, BBMP ಅವ್ರು ಬಂದು ಕ್ಲೀನ್ ಮಾಡಿದ್ರು. ಸೊ ನಮಗೆ ಇಲಿ ಸಮಸ್ಯೆ ನಿಂತೋಯ್ತು. ಇದರ ಅರ್ಥ ಏನು ಅಂತಂದರೆ, ಯಾವುದೇ ಸಮಸ್ಯೆ ಆಗಲಿ ನಮ್ಮ ಜೀವನದಲ್ಲಿ ಬಂದಾಗ ನಾವು ಸಮಸ್ಯೆಯ ಮೂಲವನ್ನು ಹುಡುಕೊಂಡೋಗಿ ಅದನ್ನು ಪರಿಹಾರ ಮಾಡ್ತೀವಿ, ಮತ್ತೆ ಆ ಸಮಸ್ಯೆ ಬರದೇ ಇರೋಂಗೆ ನಾವು ನೋಡ್ಕೊಳ್ತೀವಿ. ಒಂದು ಸರಿ ಆಯಿತು, 2 ಸರಿ ಆಯಿತು, 3 ಸರಿ ಆಯಿತು, 500ನೇ ಸರಿ ಆಗೋವರೆಗೂ ನಾವು ಕಾಯ್ಲಿಲ್ಲ ಅಲ್ವಾ? ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಅದೇ ಥರ ತಾನೇ ಮಾಡೋದು. 500 ಸರಿ ಒಂದೇ ಸಮಸ್ಯೆನ ನಾವು ಯಾವತ್ತೂ ಫೇಸ್ ಮಾಡಲ್ಲ. 2 ಸರಿ, 3 ಸರಿ, 4 ಸರಿ ಮಾಡ್ತೀವಿ. ಅಷ್ಟರೊಳಗೆ ಶಾಶ್ವತ ಪರಿಹಾರ ಏನು ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಶಾಶ್ವತ ಪರಿಹಾರ ಮಾಡ್ತೀವಿ. ಅದೇ ಸಮಾಜ ಅಂತ ಬಂದಾಗ ನಾವು ಈ ಥರ ಕೆಲಸ ಮಾಡ್ತೀವಾ? ಇಲ್ವಲ್ಲ, ಮಾಡ್ತಾ ಇಲ್ವಲ್ಲ. ಈ ಪ್ರಶ್ನೆ ಪತ್ರಿಕೆ ದೇಶದಲ್ಲಿ ಸೋರಿಕೆ ಆಗ್ತಾ ಇರೋದು ಇದೇ ಮೊದಲನೇ ಬಾರಿನಾ? 80 ವರ್ಷದಲ್ಲಿ ಎಷ್ಟು ಸರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ? ಯಾಕೆ ಪದೇ ಪದೇ ಇದೇ ಥರ ಸಮಸ್ಯೆ ಆಗ್ತಾ ಇದೆ? ಬಿಡ್ದಿನಲ್ಲಿ ಜನರಿಗೆ ಪರ್ಮಿಷನ್ ಇಲ್ಲದೇನೆ ರೈತರ ಭೂಮಿನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಥರ ಸಮಸ್ಯೆ ಯಾವತ್ತೂ ಆಗೇ ಇಲ್ವಾ? ಪದೇ ಯಾಕೆ ಆಗ್ತಾ ಇದೆ ಇಂಥ ಸಮಸ್ಯೆಗಳು? ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರ ಅಂತ ಇರುತ್ತೆ ಅಲ್ವಾ? ಹೋರಾಟ ಮಾಡೋದ್ರಿಂದ ಶಾಶ್ವತ ಪರಿಹಾರ ಸಿಗತ್ತಾ? ಹಾಗನ್ಬಿಟ್ಟು ಹೋರಾಟ ಮಾಡಲೇಬಾರ್ದು, ಯಾರು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಹೋರಾಟ ಮಾಡಬೇಕು, ಮಾಡೋದಕ್ಕೆ ಅಂತಾನೆ ನೀವೆಲ್ಲ ಎಷ್ಟೋ ಜನ ಇದ್ದೀರಲ್ಲಪ್ಪ, ಎಷ್ಟೋ ಪಕ್ಷಗಳಿದ್ದೀರಾ, ನೀವೆಲ್ಲ ಇದ್ದೀರಾ, ನೀವು ಮಾಡಿ. ಮತ್ತೆ ಶಾಶ್ವತ ಪರಿಹಾರ ನಾವು ಕೂಡ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಶಾಶ್ವತ ಪರಿಹಾರ ಹುಡ್ಕೋರು ಯಾರು? ಈ ಸಮಸ್ಯೆನ ಮತ್ತೆ ಮರುಕಳಿಸದೇ ಇರೋ ಹಾಗೆ ಮಾಡೋರು ಯಾರು? ಅದನ್ನೇ ನಮ್ಮ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾ ಇರೋದು. ಹೋರಾಟದ ಅಗತ್ಯವೇ ಇಲ್ಲದೆ ಇರುವಂತ ಸಮಾಜ ನಿರ್ಮಾಣದ ಪ್ರಯತ್ನವೇ ನಮ್ಮ ಸಿದ್ಧಾಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ